ಇನ್ನು ಚಿತ್ರದುರ್ಗದಲ್ಲಿ ಯಡಿಯೂರಪ್ಪ ಅವರ ಅಭಿಮಾನೋತ್ಸವಕ್ಕೆ ಸಿದ್ಧತೆ ನಡೀತಾ ಇದೆ. ಅಭಿಮಾನೋತ್ಸವದ ತಯಾರಿ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇವೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಭಿಮಾನೋತ್ಸವಕ್ಕಾಗಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಎಲ್ಲ ತಯಾರಿಗಳು ಕೂಡ ನಡೀತಾ ಇದೆ. ಯಡಿಯೂರಪ್ಪ ಅವರ 50 ವರ್ಷಗಳ ಸಾರ್ಥಕ ರಾಜಕೀಯ ಪಯಣಕ್ಕೆ ಸಂಬಂಧಪಟ್ಟ ಹಾಗೆ ಅಭಿಮಾನೋತ್ಸವವನ್ನು ಆಯೋಜನೆ ಮಾಡಿರೋದು. ಅಭಿಮಾನೋತ್ಸವಕ್ಕೆ ಸಂಬಂಧಪಟ್ಟಂತಹ ಸಿದ್ಧತೆಯ ಬಗ್ಗೆ ನಮ್ಮ ಪ್ರತಿನಿಧಿ ಮಹದೇವ್ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಲೀಡರ್ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷದ ಅಭಿಮಾನೋತ್ಸವ ಕಾರ್ಯಕ್ರಮ ಮಾಡೋಕೆ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆ ನಡೀತಾ ಇದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಒಂದು ಬೃಹತ್ ವೇದಿಕೆಯನ್ನ ಈಗಾಗಲೇ ಹಾಕಲಾಗಿದೆ. 50 ವರ್ಷ ರಾಜಕಾರಣದಲ್ಲಿ ಅವರು ಕಂಡ ಸಾರ್ಥಕ 50 ವರ್ಷದ ರಾಜಕಾರಣವನ್ನ ಅದನ್ನ ಅಭಿಮಾನೋತ್ಸವವಾಗಿ ಏನು ಅವರು ಅಭಿಮಾನಿಗಳಿದ್ದಾರೆ ಅದನ್ನ ಅಭಿಮಾನೋತ್ಸವವಾಗಿ ಮಾಡೋಣ, ಎಲ್ಲರೂ ಸೇರೋಣ, ಈ ಸಾರ್ಥಕ 50 ವರ್ಷವನ್ನ ಸಂಭ್ರಮಿಸೋಣ ಅಂತ ಹೇಳಿ ಈ ರೀತಿಯಾದಂಥ ಒಂದು ಬೃಹತ್ ವೇದಿಕೆಯನ್ನು ಹಾಕಲಾಗಿದೆ. ಇಲ್ಲಿ ನಾಳೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಾವಿರಾರು ಪ್ರಮಾಣದಲ್ಲಿ ಲಕ್ಷಾಂತರ ಪ್ರಮಾಣದಲ್ಲಿ ಅವರ ಅಭಿಮಾನಿಗಳು ಬರ್ತಾರೆ. ಈಗಾಗಲೇ ಎಲ್ಲ ರೀತಿಯಾದಂಥ ವೇದಿಕೆಯನ್ನ ಹಾಕಿ ಟೆಂಟ್ಗಳನ್ನ ಮತ್ತು ಕಟೌಟ್ಗಳನ್ನ ಬೃಹತ್ ಕಟೌಟ್ಗಳು ಅಮಿತ್ ಶಾ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ಗೋವಿಂದ ಕಾರಜೋಳ್ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರ ಬೃಹತ್ ಕಟೌಟ್ಗಳನ್ನ ಕೂಡ ಇಲ್ಲಿ ವೇದಿಕೆ ಮುಂಭಾಗ ರಾರಾಜಿಸ್ತಾ ಇದೆ. ಈಗಿನಿಂದಲೂ ಕೂಡ ಅಂದ್ರೆ ಕಳೆದ 10 ದಿನಗಳಿಂದಲೂ ಕೂಡ ಈ ಬಗ್ಗೆ ಸಾಕಷ್ಟು ಸಿದ್ಧತೆಗಳು ಈಗಾಗಲೇ ನಡೀತಾನೆ ಇದೆ. ಈ ಬಗ್ಗೆ ಬೇರೆ ಬೇರೆ ಈಗಾಗಲೇ ಜಿಲ್ಲೆಗಳಿಂದಲೂ ಕೂಡ ಅಭಿಮಾನಿಗಳು ಬರ್ತಾ ಇದ್ದಾರೆ. ಪ್ರಮುಖ ಮುಖಂಡರು, ನಾಯಕರು ಈಗಾಗಲೇ ಬಂದು ಇಲ್ಲಿ ಚಿತ್ರದುರ್ಗದಲ್ಲಿ ಮುಖಾಮನ್ನ ಹೂಡಿ ಎಲ್ಲ ರೀತಿಯಾದಂತಹ ಕಾರ್ಯಕ್ರಮಕ್ಕೆ ಏನು ಬೇಕು ಸಿದ್ಧತೆಯನ್ನು ಅವನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಈಗ ಕೋಟೆ ಮಾದರಿಯಲ್ಲಿ ಈ ರೀತಿಯಾದಂಥ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಲಾಗುತ್ತೆ. ಅದಕ್ಕೆ BSY ಅಭಿಮಾನೋತ್ಸವ ಅಂತ ಹೇಳಿ ಒಂದು ಹೆಡ್ಲೈನ್ ಅನ್ನ ಕೊಟ್ಟು ಅಲ್ಲಿಂದನೇ ಪ್ರವೇಶ ದ್ವಾರವನ್ನ ಮಾಡಿದೆ. ಇಲ್ಲಿಂದನೇ ಲಕ್ಷಾಂತರ ಜನ ಏನು ಬರ್ತಾರೆ ಅವರು ಈ ವೇದಿಕೆಗೆ ಹೋಗ್ತಾರೆ. ನಾಳೆ ಕಾರ್ಯಕ್ರಮಕ್ಕೆ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಕೂಡ ಬರ್ತಾರೆ. ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಅವರು 2 ಗಂಟೆಗೆ ಶಿವಮೊಗ್ಗದ ವಿಮಾನ ನಿಲ್ದಾಣಕ್ಕೆ ಬಂದಿಳಿದು ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಚಿತ್ರದುರ್ಗ ತಲುಪ್ತಾರೆ. 3:15ಗೆ ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಬಂದಂತ ಅಭಿಮಾನಿಗಳಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸುಮಾರು ಈ ಬರುವಂತ 10 ಲಕ್ಷಕ್ಕೆ ಅಭಿಮಾನಿಗಳು ಈ 32 ಜಿಲ್ಲೆಗಳಿಂದಲೂ ಕೂಡ ಬರೋದ್ರಿಂದ ವಿಶೇಷವಾಗಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಸುಮಾರು 2,000ಕ್ಕೂ ಅಧಿಕ ಪೊಲೀಸರನ್ನ ಬಂದೋಬಸ್ತ್ಗೆ ಈಗಾಗಲೇ ನೇಮಿಸಿದ್ದಾರೆ. ಟ್ರಾಫಿಕ್ ಅಂದ್ರೆ ಯಾವುದೇ ರೀತಿಯಂತ ಟ್ರಾಫಿಕ್ಗೆ ತೊಂದರೆ ಆಗಬಾರ್ದು, ಎಲ್ಲ ಸಲೀಸಾಗಿ ವಾಹನಗಳು ಬರಬೇಕು, ವೇದಿಕೆ ಕಡೆ ಜನ ಬರಬೇಕು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಂತ ಜನರಿಗೂ ಕೂಡ ಸೂಕ್ತ ವ್ಯವಸ್ಥೆ ಆಗಬೇಕು, ನೀಟಾಗಿ ಬಂದವರು ವೇದಿಕೆ ಕಾರ್ಯಕ್ರಮಕ್ಕೂ ಬರಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯಾದಂಥ ವೇದಿಕೆಯನ್ನು ಹಾಕಲಾಗಿದೆ. ಇನ್ನು ಕೆಲವೇ ಗಂಟೆಗಳು ಬಾಕಿದೆ ಈ ಕಾರ್ಯಕ್ರಮ ಆರಂಭ ಆಗೋಕ್ಕೆ. ಈ ರೀತಿಯಾದಂಥ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ರಾತ್ರಿಗಳು ಕೂಡ ಎಲ್ಲ ಸಿದ್ಧತೆ ಆಗುತ್ತೆ. ಇನ್ನು ಮಧ್ಯಾಹ್ನದ ಹೊತ್ತಿಗೆ ಅಂದ್ರೆ ಸಾಯಂಕಾಲ ಹೊತ್ತಿಗೆ ಯಡಿಯೂರಪ್ಪ ಅವರ ಒಂದು ಪುರಪ್ರವೇಶ ಅಂದ್ರೆ ಅವ್ರನ್ನ ಸ್ವಾಗತಿಸುವಂತ ಕೆಲಸ ಚಿತ್ರದುರ್ಗ ನಗರದಲ್ಲಾಗುತ್ತೆ. ಕನಕದಾಸ ವೃತ್ತದಿಂದ ಅವರಿಗೆ ಬೃಹತ್ ಒಂದು ಮೆರವಣಿಗೆ ಮೂಲಕ ಪುರಪ್ರವೇಶವನ್ನು ಮಾಡುವಂತ ಕೆಲಸ ಆಗುತ್ತೆ. ಯಡಿಯೂರಪ್ಪ ಅವರು ನಾಳೆ ವೇದಿಕೆಗೆ ಇಲ್ಲೇ ಬಂದು 50 ವರ್ಷದ ಸಾರ್ಥಕ ಜೀವನ ಹೇಗೆ ನಡೆಸಿದ್ರು ಅನ್ನೋದು ಮತ್ತು ರಾಜಕೀಯ ಜೀವನವನ್ನ ಹೇಗೆ ನಡೆಸಿದ್ರು ಅನ್ನೋದನ್ನ ಎಲ್ಲರೂ ಕೂಡ ಮುಖಂಡರು ಅದನ್ನು ನೆನೆಸುತ್ತಾ ಅವರ ಅಭಿಮಾನೋತ್ಸವವನ್ನ ಮಾಡುವಂತ ಎಲ್ಲ ರೀತಿಯಂತ ಸಿದ್ಧತೆ ಈ ರೀತಿಯಾಗಿ ನಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.